ವೇದ ಮಂತ್ರಗಳ ಸಾಕ್ಷಿಯಾಗಿ ತಾಳಿ ಕಟ್ಟಿ ಅಗ್ನಿ ಸಾಕ್ಷಿಯಾಗಿ 7 ಹೆಜ್ಜೆ ನಡೆದಿದ್ದು ನನ್ನ ಗಂಡ. ಕೇಳಿದ್ರೆ ಅದಕ್ಕಿಂತ ದುಃಖ ಇನ್ಯಾವುದಾದ್ರೂ ಇದೆಯಾ ಅಮ್ಮೋರೆ? ಒಂದೇ ಸಲ ನನ್ನ ಎದೆ ಒಡೆದು ಹೋದಷ್ಟು ಸಂಕಟ ಆಯ್ತು ಅಮ್ಮೋರೆ. ನಾನೇ ನಿಮ್ಮ ಹೆಂಡತಿ ಯಜಮಾನ್ರೆ ಅಂತ ಜೋರಾಗಿ ಕೂಗ್ಬೇಕು ಅಂತ ಅನ್ನಿಸ್ತು. ಅವ್ರಿಗೇನಾಗ್ಬಿಡುತ್ತೋ ಅನ್ನೋ ಭಯದಿಂದ ಗಂಟ್ಲು ತನಕ ಬಂದಿದ್ದ ಮಾತನ್ನ ನಾನು ಹೇಳಕ್ಕಾಗ್ದೆ ನುಂಗಬೇಕಾಗಿ ಬಂತು. ಕರ್ಚಿಫ್ ಬೇಕಾ ನಯನಿ? ನೀನು ವಿಶಾಲ್ ಗಂಡ ಹೆಂಡತಿ ಅನ್ನೋ ವಿಷಯ ಎಲ್ಲಿ ಹೊರಗೆ ಬರುತ್ತೋ ಆ ಶಾಕಿಂದ ನಿನ್ ಗಂಡನ್ಗೆ ಏನಾಗ್ಬಿಡುತ್ತೋ ಅಂತ ಪ್ರತಿ ಕ್ಷಣ ಭಯದಿಂದ ನೀನ್ ನಡುಕ್ತಾ ಒದ್ದಾಡ್ತಿದ್ರೆ ಒಂಥರ ಥ್ರಿಲ್ ಸಿಗುತ್ತೆ ನಯನಿ. ಯಾಕೆ ಅಂದ್ರೆ ಶತ್ರು ಕಣ್ಣಲ್ಲಿ ಭಯನ ನೋಡ್ತಾ ಇದ್ರೆ ಅದೇ ನನಗ್ ಕಿಕ್. ಜಸ್ಟ್ ಮಿಸ್ ಆಯ್ತಲ್ಲ ಅಂತ ಉಸಿರು ತಗೋಬೇಡ. ಅಸಲಿ ಆಟ ಈಗ ಶುರುವಾಗಿದೆ. ನಿನ್ ಉಸಿರೇ ನಿಲ್ಲೋ ಅಷ್ಟು ಟೆನ್ಷನ್ ಕೊಡ್ತೀನಿ. ನಿನ್ ಗಂಡನ್ಗೆ ಯಾವ ಕ್ಷಣದಲ್ಲಿ ಏನಾಗ್ಬಿಡುತ್ತೋ ಅನ್ನೋ ಭಯದಿಂದ ನೀನ್ ವಿಲ ಒದ್ದಾಡೋ ಹಾಗೆ ಮಾಡ್ತೀನಿ. ಏನು ಇಷ್ಟು ದಿವಸ ನಾನು ಭಯಪಟ್ನಾ? ನಿನ್ ಮುಂದೆ ಹಾಗೆ ನಟಿಸ್ದೆ ಅಷ್ಟೆ. ಹೋಗ್ಲಿ ಪಾಪ, ಸ್ವಲ್ಪ ಹೊತ್ತಾದ್ರೂ ನೀನ್ ಖುಷಿ ಪಡ್ಲಿ ಅಂತ. ಆದ್ರೂ ಯಾವ ಕ್ಷಣದಲ್ಲಿ ಬೇಕಾದ್ರೂ ನನ್ನ ಗಂಡ ನನ್ನ ಫೋನ್ ನೋಡ್ಬೋದು ಅಂತ ಗೊತ್ತಾದ್ರೂ ಕೂಡ ಬೇಜವಾಬ್ದಾರಿಲಿರ್ತೀನಿ ಅಂತ ಹೇಗೆ ಅನ್ಕೊಂಡೆ? ಯೋಜನೆ ಮಾಡೋದ್ರಲ್ಲಿ ಎತ್ತಿದ ಕೈ ನನ್ನ ಶತ್ರುಗಳನ್ನ ನಾನು ಹಾಗೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ಯಲ್ಲ, ಮತ್ತೆ ಇಷ್ಟು ಚಿಕ್ಕ ವಿಷಯನೂ ನಿನಗೆ ಗೊತ್ತೇ ಆಗ್ಲಿಲ್ವಾ ಹೇಳು? ಅವನು ಗೊತ್ತಾಗ್ಬಾರ್ದು ಅಂತ ನೀನು ಫೋಟೋಗಳನ್ನ ಸಾಕ್ಷಿಗಳನ್ನ ಬಚ್ಚಿಡ್ಬೋದು, ಆದ್ರೆ ನಿಜ ಹೇಳಕ್ ಬಿಡದೆ ನನ್ನ ತಡಿಯಕ್ಕಾಗತ್ತಾ? ಅದನ್ನ ನೆನ್ಪಲ್ಲಿಟ್ಕೋ. ಯಾವತ್ತೋ ಒಂದಿನ ನೀನೇ ವಿಶಾಲ್ ಹೆಂಡ್ತಿ ಅನ್ನೋ ವಿಷಯ ಅವನಿಗೆ ತಿಳಿಯೋ ಹಾಗೆ ನಾನೇ ಮಾಡ್ತೀನಿ. ಶಾಕಿಂದ ಜೀವನ ಪೂರ್ತಿ ಅವನ್ ಕತ್ಲೇಲ್ ಕಳಿಯೋ ಹಾಗೆ ಮಾಡ್ತೀನಿ. ನೀನ್ ಹೇಳೋದಲ್ಲ, ನಾನೇ ಅವ್ರ ಹೆಂಡ್ತಿ ಅಂತ ಹೇಳೋ ಪ್ರಯತ್ನದಲ್ಲಿದ್ದೀನಿ. ಆದಷ್ಟು ಬೇಗ ಅವ್ರಿಗೆ ಈ ವಿಷಯ ಅರ್ಥ ಆಗೋ ಹಾಗೆ ಹೇಳ್ತೀನಿ. ನಿನ್ನ ಕಣ್ಣು ಮುಂದೆ ನಾವು ಮತ್ತೆ ಮೊದಲಿನ ಥರ ಓಡಾಡ್ಕೊಂಡಿರ್ತೀವಿ, ನೋಡ್ತಾ ಇರು. ಇನ್ನೊಂದು ಮುಖ್ಯವಾದ ವಿಷಯ, ನಿನ್ನ ಮನೆಯಿಂದ ಆಚೆ ಹಾಕೋ ವಿಷಯನ ಮರ್ತು ಬಿಟ್ಟಿದ್ದೀನಿ ಅಂದ್ಕೊಂಡಿದ್ಯಾನೋ? ನಿಂಗೆ ಸ್ವಲ್ಪ ಸಮಯ ಕೊಟ್ಟಿದ್ದೀನಿ, ಅದನ್ನು ಮಾಡೇ ಮಾಡ್ತೀನಿ. ನಾನೇ ಒಂದು ನಿಮಿಷ. ಏನಾಯ್ತು ಯಜಮಾನ್ರೆ? ಧರಣಿ, ಏನಾಯ್ತು ಯಜಮಾನ್ರೆ? ಧರಣಿನ ಯಾಕೆ ಕರಿತಿದ್ದೀರಾ? ಏನಿಲ್ಲ ನಾನೇ, ಧರಣಿ ಬಂದಿದ್ದಾಳಲ್ವಾ, ಇನ್ನು ಈ ಕೆಲಸನೆಲ್ಲ ನೀನೇನು ಮಾಡಬೇಕಾಗಿಲ್ಲ ಅಂತ ಆಲ್ರೆಡಿ ನಿನ್ಗೆ ಹೇಳಿದ್ನಲ್ವಾ. ಅದು ಹಾಗಲ್ಲ ಯಜಮಾನ್ರೆ, ಇಷ್ಟು ದಿನ ನಿಮಗೆ ಸೇವೆ ಮಾಡಿ ಅಭ್ಯಾಸ ಆಗೋಗಿದೆ. ನಿಮಗೆ ಸಂಬಂಧಪಟ್ಟಿರೋ ಪ್ರತಿ ಕೆಲಸನೂ ಪ್ರತಿಯೊಂದರಲ್ಲೂ ಜೊತೆಗಿದ್ದೀನಿ. ಈಗ
ಒಂದೇ ಸಲ ಇದೆಲ್ಲದ್ರಿಂದ ದೂರ ಹೋಗ್ಬೇಕು ಅಂದ್ರೆ ಮನ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಜಮಾನ್ರೆ. ಹಾಗೆ ನನ್ನ ಮನ್ಸಲ್ಲಿ ಏನೋ ಒಂದು ಕಳ್ಕೊಂಡ್ ಹಾಗೆ ಅನ್ಸುತ್ತೆ ಯಜಮಾನ್ರೆ. ಅದಕ್ಕೆ ಅವರಿದ್ರು ಸರಿ, ನಿಮಗೆ ಸಂಬಂಧಪಟ್ಟಿರೋ ಕೆಲಸನ ನಾನು ಇದಕ್ಕೆ ಮುಂಚೆ ಹೇಗೆ ಮಾಡ್ತಿದ್ನೋ ಇನ್ಮುಂದೆ ಕೂಡ ಹಾಗೆ ಮಾಡ್ತೀನಿ. ದಯವಿಟ್ಟು ನನ್ಗೆ ಅವಕಾಶ ಕೊಡಿ ಯಜಮಾನ್ರೆ. ಬೇಡ ನೈನಿ, ಇವಳು ಬರೋದಕ್ಕೂ ಮೊದಲು ಅದು ಬೇರೆ, ಅವಳು ಬಂದ್ಮೇಲೂ ನೀನು ಮಾಡ್ದು ಅಂದರೆ ಕರೆಕ್ಟ್ ಅಲ್ಲ. ನೋಡ್ದವರು ತಪ್ಪು ತಿಳ್ಕೊತಾರೆ. ಅದೇನು ಪರವಾಗಿಲ್ಲ ಯಜಮಾನ್ರೆ. ದೇವ್ರಂತ ನಿಮಗೆ ಸಹಾಯ ಮಾಡೋದ್ರಲ್ಲಿ ಸಿಗೋ ಪುಣ್ಯ ಮತ್ತೊಂದ್ರಲ್ಲಿ ಸಿಗಲ್ಲ. ದಯವಿಟ್ಟು ನಂಗ ಅವಕಾಶ ಕೊಡಿ ಯಜಮಾನ್ರೆ. ನೈನಿ, ನಿನಗೆ ತೊಂದರೆ ಕೊಡೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದರಲ್ಲೂ ಧರಣಿ ಇರುವಾಗ ನೀನು ಕೆಲಸ ಮಾಡೋದು ನನಗೆ ತುಂಬಾ ಅನ್ಕಂಫರ್ಟಬಲ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊ ನೈನಿ, ಪ್ಲೀಸ್. ಧರಣಿ, ನೀನು ಬಡಿಸು. ಇಲ್ಲೇನು ನಡೀತಿದೆ ಅಂತ ನನಗೇನು ಅರ್ಥ ಆಗ್ತಿಲ್ಲ. ನೈನೇನೋ ಬೇಡ ಅಂತ ಹೇಳಿದ್ರು ಮಾಡ್ತಿದ್ದಾಳೆ. ನೀನು ನೋಡಿದ್ರೆ 2-3 ಸಲ ಹೇಳಿದ್ರು ಕೂಡ ಮಾಡ್ತಿಲ್ಲ. ನೀನು ಅಡುಗೆ ಮಾಡು. ಪಾಪ ನೈನಿಗೆ ತೊಂದರೆ ಕೊಡಬೇಡ. ಧರಣಿ, ನೈನಿ ನಮ್ಮ ರಿಲೇಟಿವ್ ಅಷ್ಟೇ. ನಮ್ಮ ಮನೇಲಿ ಸ್ವಲ್ಪ ದಿನದ ಮಟ್ಟಿಗೆ ಇದ್ದೋಗೋದಕ್ಕೆ ಬಂದಿದ್ದಾಳೆ. ಅವಳ ಕೈಲಿ ಇಷ್ಟೆಲ್ಲ ಕೆಲಸ ಮಾಡಿಸೋದು ಕರೆಕ್ಟ್ ಅಲ್ಲ ತಾನೆ? ಓಕೆ, ನಿಮಗೆ ಸೇವೆ ಮಾಡೋ ಅವಕಾಶ ಆ ದೇವರು ನನಗೆ ಕೊಟ್ಟಿರೋ ಅದೃಷ್ಟ ಅನ್ಕೊಂಡಿದ್ದೆ. ಆದರೆ ಈ ಥರ ದಿನ ಕೂಡ ಬರುತ್ತೆ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಯಾವ ಹೆಂಡತಿ ಆದ್ರೂ ತನ್ನ ಗಂಡಂಗೆ ಏನ್ ಬೇಕು ಅಂತ ಹತ್ರದಲ್ಲಿ ಇದ್ದು ಪ್ರೀತಿಯಿಂದ ಅದನ್ನ ಮಾಡಕ್ ನೋಡ್ತಿರ್ತಾಳೆ. ಆದ್ರೆ ಗಂಡ ಪಕ್ಕದಲ್ಲಿ ಇದ್ರು ಆ ಪ್ರೀತಿನ ತೋರಿಸೋ ಅವಕಾಶ ನಿನ್ನಿಂದ ದೂರ ಆಗಿದೆ. ನಿಮ್ ಪರಿಸ್ಥಿತಿ ನೋಡ್ತಿದ್ರೆ ನನಗೆ ನೋವಾಗ್ತಿದೆ. ನೆಲ್ಲಿಕಾಯಿ ಎಣ್ಣೆ ಕಣ್ಣಿಗೆ ಒಳ್ಳೇದು. ಪ್ರತಿದಿನ ವಿಶಾಲ್ ಯಜಮಾನ್ರ ತಲೆಗೆ ನಾನು ಹಚ್ತಿದ್ದೆ. ಹೇ ನೈನಿ, ನಿನ್ಗೆ ಆಲ್ರೆಡಿ ಹೇಳಿದ್ನಲ್ಲ ನಿನಗಿನ್ಯಾವ ತೊಂದರೆನೂ ಕೊಡಲ್ಲ ಅಂತ. ಧರಣಿ,
ಆ ಎಣ್ಣೆ ತಗೊಂಡು ನನ್ನ ತಲೆಗೆ ಹಚ್ಚು. ಏನ್ ಹಾಗೆ ನೋಡ್ತಿದ್ಯಾ? ಪ್ರತಿದಿನಾನು ನೈನಿ ಟೈಮ್ ಕರೆಕ್ಟಾಗಿ ನೆನಪು ಮಾಡಿಕೊಂಡು ಆಯಿಲ್ ಹಚ್ತಿದ್ಲು. ಮತ್ತೆ ನಾನು ನಿನಗೆ ಹೇಳ್ತಿದ್ರು ಯಾಕೆ ಮಾಡ್ತಿಲ್ಲ? ಎನಿ ಪ್ರಾಬ್ಲಮ್? ಅಂದ್ರೆ ನನಗೆ ಸರಿಯಾಗಿ ಗೊತ್ತಿಲ್ಲ. ನೈನಿ, ಇದೊಂದ್ಸಲ ನೀನೇ ಎಣ್ಣೆ ಹಚ್ತೀಯಾ? ಧರಣಿ, ಸ್ವಲ್ಪನೂ ನಿನಗೆ ಸೆನ್ಸ್ ಇಲ್ವಾ? ಪಾಪ, ಅವಳು ಇಷ್ಟು ದಿನ ತುಂಬಾ ಕಷ್ಟಪಟ್ಟಿದ್ದಾಳೆ. ನಾನು ಇನ್ನೂ ಕಷ್ಟ ಕೊಡೋದು ಕರೆಕ್ಟ್ ಅಲ್ಲ ಅಂತ ಹೇಳಿದ್ರೆ ಯಾಕೆ ಅರ್ಥ ಆಗ್ತಿಲ್ಲ ನಿನಗೆ? ಇಷ್ಟಕ್ಕೂ ನಿನ್ ಗಂಡನ್ಗೆ ಅವಳು ಯಾಕೆ ಎಣ್ಣೆ ಹಚ್ಚಬೇಕು? ಅಷ್ಟು ಗೊತ್ತಾಗೋದಿಲ್ವಾ ನಿನಗೆ? ಧರಣಿ, ಪರವಾಗಿಲ್ಲ, ನೀನೇ ಮಾಡು. ನಿಧಾನವಾಗಿ ನೀನೇ ಕಲ್ತ್ಕೋತೀಯ. ಧರಣಿ, ಯಾಕಿನ್ನೂ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಎಣ್ಣೆ ಸ್ವಲ್ಪ ಬಿಸಿ ಇದೆ. ನೀವ್ ಕಣ್ಮುಚ್ಕೊಳ್ಳಿ, ನಾನು ಹೇಳೋವರೆಗೂ ಕಣ್ಬಿಡ್ಬಾರ್ದು. ನನಗೆ ತುಂಬಾ ಕಷ್ಟ ಆಗ್ತಿದೆ. ಇವ್ರು ನಿಮಗೆ ಯಾವ ಕೆಲಸನೂ ಮಾಡಬಾರ್ದು ಅಂತಿದ್ದಾರೆ. ವಿಶಾಲ್ ಸರಿಗೆ ಸಂಬಂಧಪಟ್ಟ ಪ್ರತಿ ಕೆಲಸನೂ ನನಗೆ ಮಾಡಕ್ ಹೇಳ್ತಿದ್ದಾರೆ. ಒಂದ್ ವೇಳೆ ನಾನು ಮಾಡದೆ ಹೋದ್ರೆ ಅವ್ರಿಗೆ ಡೌಟ್ ಬರೋ ಸಾಧ್ಯತೆ ಇದೆ. ನಾವ್ ಆಡ್ತಿರೋ ಈ ನಾಟಕ ಯಾವ ಸಮಯದಲ್ಲಿ ಬಯಲಾಗ್ಬಿಡುತ್ತೋ ಅಂತ ನಂಗೆ ಭಯ ಆಗ್ತಿದೆ. ನೀನೇನೋ ಭಯ ಪಡಬೇಡ. ನಿನಗೆ ಯಾವ ತೊಂದರೆನೂ ಬರೋದಿಲ್ಲ, ಬರೋಕ್ಕೂ ಬಿಡಲ್ಲ. ನೀನು ಭಯ ಪಡದೆ ಆರಾಮಾಗಿರು ಧರಣಿ. ಹಾಗೆ ನೀನು ಮಾಡ್ತಿರೋ ಸಹಾಯಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಒಂದು ಹೆಣ್ಣು ಬಂದು ನನ್ನ ಜಾಗದಲ್ಲಿ ನೀನು ಹೆಂಡತಿ ಥರ ನಟಿಸ್ಬೇಕು ಅಂತ ಹೇಳೋದಕ್ಕೆ ತುಂಬಾನೇ ಧೈರ್ಯ ಬೇಕು. ಆಗ ನಿಮ್ಮ ತ್ಯಾಗ ನನಗೆ ಅರ್ಥ ಆಗಲಿಲ್ಲ. ಗಂಡನಿಗೋಸ್ಕರ ನೀವು ಪಡ್ತಿರೋ ಕಷ್ಟದ ಜೊತೆಗೆ ನಿಮ್ಮ ದೊಡ್ಡ ಮನಸ್ಸು ನನಗಿವಾಗ ಅರ್ಥ ಆಯ್ತು. ಈ ಸಮಸ್ಯೆ ನಿಮ್ಮ ಜೀವನದಿಂದ ದೂರ ಆಗಿ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಸಂತೋಷದ ಬೆಳಕು ಬರಲಿ ಅಂತ ನಾನು ಬೇಡ್ಕೋತೀನಿ.
ಸ್ವಲ್ಪ ತಲೆ ಒರೆಸು. ಹಲೋ, ನೀನೇ ಸ್ವಲ್ಪ ತಲೆ ಒರೆಸು. ಹೇಯ್ ಮೆಂಟಲ್, ಗುಡ್ ನೈಟ್ ಯಜಮಾನ್ರೆ. ಏಯ್ ಮೆಂಟಲ್, ನೀನ್ ಯಾಕೆ ತಲೆ ಒರೆಸ್ದೆ? ನಾನು ಇಲ್ಲಿಗೆ ಬರ್ತಿದ್ದ ಹಾಗೆ ನೀವೇ ತಲೆ ಒರೆಸು ಅಂತ ಹೇಳಿದ್ರಿ. ಧರಣಿ ಇಲ್ಲೇ ಇದ್ದಾಳೆ ಅಂತ ನಾನು ಅವಳಿಗೆ ಹೇಳ್ದೆ ಅನ್ಕೊಂಡೆ. ಓ, ಅವರು ಅಡುಗೆ ಮನೇಲಿದ್ದಾರೆ ಯಜಮಾನ್ರೆ. ತಡ ಆದರೆ ನಿಮಗೆ ಜ್ವರ ಬರ್ಬೋದು ಅಂತ ನಾನೇ ಒರೆಸ್ದೆ. ಕೆಲವೊಂದು ಕೆಲಸ ಹೇಳಿದ ತಕ್ಷಣ ಮಾಡೋದಲ್ಲ, ಸ್ವಲ್ಪ ತಲೆ ಉಪಯೋಗಿಸು. ಬೇರೆಯವ್ರಿಗೆ ತಲೆ ಒರೆಸೋದಕ್ಕೆ ಹೇಗೆ ಮನ್ಸು ಬಂತು? ಇನ್ ಮುಂದೆ ಯಾವುದೇ ಕಾರಣಕ್ಕೂ ಈ ಥರ ತಪ್ಪು ಮಾಡೋದಕ್ಕೆ ಹೋಗ್ಬೇಡ. ಧರಣಿ, 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 ಹೇಯ್ ಧರಣಿ. ಏನಾಯ್ತು ರೀ? ಇದು ಕರೆಕ್ಟ್ ಅಲ್ಲ ಧರಣಿ. ನೀನು ಯಾಕೆ ಹೀಗೆ ಮಾಡ್ತಿದ್ದೀಯ ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲ. ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಏನಾಯ್ತು ಅಂತ ಹೇಳಿ. ಇನ್ನೂ ಏನು ನಡೀತು ಅಂತ ಕೇಳ್ತಾ ಇದೆಯಲ್ಲ. ನನ್ನ ತಲೆಗೆ ನೀನು ಆಗಲೇ ಎಣ್ಣೆ ಹಚ್ಚಿದೆ. ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ನಿನಗೆ ಗೊತ್ತು ತಾನೆ. ನಿನ್ನ ರೂಮಲ್ಲೇ ಇದೆಯಾ ಅಂತ ಅಂದ್ಕೊಂಡು ತಲೆ ಒರೆಸು ಒಂದೆ. ಆದರೆ ನೈನಿಯಲ್ಲಿರೋ ವಿಷಯ ನನಗೆ ಗೊತ್ತಿಲ್ಲ. ಅವಳಿಗೆ ಹೇಳಿದೆ ಅಂತ ಅಂದ್ಕೊಂಡು ನೈನಿನ ತಲೆ ಒರೆಸಿದ್ಲು. ಆ ಸಿಟ್ಟಲ್ಲಿ ನಾನು ಮೆಂಟಲ್ ಅಂತ ಬೈದ್ಬಿಟ್ಟೆ, ಗೊತ್ತಾ? ನಾನ್ ಬೇರೆ ಕೆಲಸ ಮಾಡ್ತಿರೋದ್ರಿಂದ ನಿಮ್ ತಲೆ ಒರೆಸು ಅಂತ ನೈನಿಗ್ ನಾನೇ ಹೇಳಿದ್ದೆ. ಅವಳು ಹೇಳಿದ ಕೆಲಸ ಮಾಡಿದ್ದಕ್ಕೆ ಖುಷಿ ಪಡೋದ್ ಬದಲು ಯಾಕೆ ಬೈತಿದ್ದೀರ ಅವಳನ್ನ? ಧರಣಿ, ನನಗೆ ಅವಳ ಮೇಲೆಲ್ಲ ಕೋಪ ಇರೋದು, ನಿನ್ ಮೇಲೆ. ಹೌದು, ಇದೆಲ್ಲ ನೀನ್ ಮಾಡಬೇಕಾಗಿರೋ ಕೆಲ್ಸಗಳು ಅಲ್ಲ, ಅವಳ ಕೈಯಿಂದ ಮಾಡಿಸೋದೇನು ಅಷ್ಟು ಗೊತ್ತಲ್ವ ನಿನಗೆ? ಅವಳು ಮಾಡ್ಬೋದು, ಅವಳಿಗ ಹಕ್ಕಿದೆ. ಏನ್ ಮಾತಾಡ್ತಿದ್ಯಾ ನೀನು?
ನನಗೆ ಸೇವೆ ಮಾಡೋ ಹಕ್ಕು ನೈನಿಗಿದೆಯಾ?